ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ನಮ್ಮ ಬೆಂಗಳೂರು ಭಾಗದಲ್ಲಿರ್ತಕ್ಕಂಥ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತದಾರರನ್ನ ಹೊಂದಿರತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಮ್ಮ ನಾಯಕರಾದಂಥ ಜವರೇಗೌಡರ ನೇತೃತ್ವದಲ್ಲಿ ನಮ್ಮ ಕೊಮ್ಮಘಟ್ಟ ಗ್ರಾಮದಲ್ಲಿ ನಾವು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಒಳಗೊಂಡು 1 ಲಕ್ಷದ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಸಮಾವೇಶವನ್ನು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದಾರೆ. ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟುಗೂಡಿ ನಮ್ಮ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ರಾಜ್ಯದ ಮುಖಂಡರುಗಳು, ಎಲ್ಲ ಜಿಲ್ಲಾವಾರು ಮುಖಂಡರುಗಳು, ಶಾಸಕರುಗಳು, ಹಾಲಿ ಶಾಸಕರುಗಳು, ಮಾಜಿ ಶಾಸಕರುಗಳು, MLCಗಳು, ಪ್ರತಿಯೊಬ್ಬ ನಾಯಕರುಗಳು ಸಹ ನಮ್ಮ ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರಾದ್ಯಂತ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ದೇವೇಗೌಡ ಅಪ್ಪಾಜಿಯವರು ಸಹ ಬರ್ತಾ ಇದ್ದಾರೆ. ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು, ನಮ್ಮ ಯುವ ಮುಖಂಡರಾದಂತಹ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರು, ಮತ್ತು ನಮ್ಮ ಜವರೇಗೌಡರ ಆದಿಯಾಗಿ ನಮ್ಮ ಕ್ಷೇತ್ರದ ಎಲ್ಲ ಭಾಗದ ಪದಾಧಿಕಾರಿಗಳ ಆದಿಯಾಗಿ ನಮ್ಮ ಈ ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ವ್ಯವಸ್ಥಿತವಾದಂಥ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾದಂಥ ಎಲ್ಲ ರೀತಿ ನೀತಿ ರೂಪುರೇಖೆಗಳನ್ನ ನಮ್ಮ ಕಾರ್ಯಕರ್ತರನ್ನು ಒಳಗೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಾಳೆ ಒಳ್ಳೆಯ ರೀತಿಯಲ್ಲಿ, ವ್ಯವಸ್ಥಿತವಾದಂಥ ರೀತಿಯಲ್ಲಿ ಶುಭವಾಗಲಿ ಅಂಥೇಳಿ ನಾವೆಲ್ಲ ನಮ್ಮ ಪಕ್ಷಕ್ಕೆ ಶುಭ ಹಾರೈಸಿದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಹೆಚ್ಚಿನ 28ರ ಚುನಾವಣೆಗೆ ಹೆಚ್ಚಿನ ರೀತಿಯಲ್ಲಿ ನಾವು ಶಾಸಕರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಬಲವಾದಂಥ ಹೋರಾಟನ ನಡೆಸ್ತಾ ಇದ್ದೀವಿ. ಮುಂಬರ್ತಕ್ಕಂಥ GBA ಚುನಾವಣೆಗೂ ಸಹ ನಾವು ಸಜ್ಜರಾಗ್ತಾ ಇದ್ದೀವಿ. ಮುಂದಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರ ಆದೇಶದ ಮೇರೆಗೆ, ನಮ್ಮ ಜವರೇಗೌಡರ ಒಂದು ಆದೇಶದ ಮೇರೆಗೆ ನಾವೆಲ್ಲರೂ ನಿಷ್ಠೆಯಿಂದ, ಪಕ್ಷ ನಿಷ್ಠೆಯಿಂದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಸರ್. ಇದಿಷ್ಟು JDSನ ಹಿರಿಯ ಮುಖಂಡರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನನ್ನೊಂದಿಗೆ JDSನ ಕಾರ್ಯಕರ್ತರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಶಶಿ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ನಾಳೆ ಬೃಹತ್ ಸಮಾವೇಶ ನಡೆಯುತ್ತೆ. ಪಕ್ಷಕ್ಕೆ 25 ವರ್ಷ ಆಗಿರುವಂಥದ್ದು, ಬೆಳ್ಳಿ ಸಂಭ್ರಮ ಹೇಗಿದೆ ತಯಾರಿ ಅನ್ನುವಂಥದ್ದು, ಆಮೇಲೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆಗಳನ್ನ ಕಟ್ಟಿದ್ರಿ, ಯಾವ ರೀತಿಯಾಗಿ ಜನಗಳನ್ನ ಕರ್ಕೊಂಡ್ ಬರುವಂಥದ್ದು, ನಾಳೆ ನಡೆಯುವಂತಹ ಕಾರ್ಯಕ್ರಮ ಹೆಂಗಿರುತ್ತೆ? ನಮ್ಮ JDS ಪಕ್ಷದ ಈ ಒಂದು ಸಮಾವೇಶ ಏನನ್ನ ಸಾರುತ್ತೆ ಅನ್ನೋದಾದ್ರೆ, ನಮ್ಮ ವಿರೋಧಿ ಪಕ್ಷದವರಾದ ಕಾಂಗ್ರೆಸ್ ಪಕ್ಷದವರಿಗೂ ಹಾಗೂ ನಮ್ಮ NDA ಪಕ್ಷದವರಾದ BJP ಪಕ್ಷದವರಿಗೂ JDS ಪಕ್ಷ ಅನ್ನೋದು ಮಲಗಿಲ್ಲ, ಎದ್ದಿದೆ. ಯಾಕಂತಂದ್ರೆ ನೀವು ನೋಡ್ಬೋದು, ಈ ಒಂದು ಸಮಾವೇಶನೇ ನಿಮಗೆ ಉದಾಹರಣೆಯಾಗಿ ನೀವು ತಗೋಬೋದಾಗಿದೆ. ಈ ಒಂದು ಸಮಾವೇಶ ಬರೀ ಒಂದು ನಮ್ಮ ಬಲ ಪ್ರದರ್ಶನದ ಸಮಾವೇಶ ಅಲ್ಲ. ನಮ್ಮ ಕುಮಾರಸ್ವಾಮಿ ಅವರು ಹೇಳಿದಾಗೆ ಮಹಿಳೆಯರನ್ನ ಒಗ್ಗೂಡಿಸೋದು ಅವರ ಒಂದು ಏನು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ ಅವರು. ಮಹಿಳಾ ದಿನಾಚರಣೆಯ ದಿವಸ ಅವ್ರು ಹೇಳಿದ ಮಾತೇನಂತಂದ್ರೆ, ಪ್ರತಿಯೊಬ್ಬ ಮಹಿಳೆಯು ತನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ವಾರ್ಡ್ ಮಟ್ಟದಾಗಿರ್ಬೋದು ಗುರುತಿಸ್ಕೊಳ್ಳೋ ಕರ್ತವ್ಯ ಅವರದು. ಅವರನ್ನ ಮುಂದೆ ತಂದು ಒಂದು ಎಲೆಕ್ಷನ್ ಅಲ್ಲಾಗಿರ್ಬೋದು, ಒಂದು ಪಂಚಾಯತಿ ಚುನಾವಣೆಯಲ್ಲಾಗಿರ್ಬೋದು, ಅವರಿಗೆ ಜಯವನ್ನ ಗಳಿಸೋದಕ್ಕೆ ಯಾವ ರೀತಿ ಸಹಕಾರ ಬೇಕಾದ್ರೂ ನಾವು ಕೊಡ್ತೀವಿ. ಆದ್ರೆ ಗುರುತಿಸ್ಕೊಳ್ತಕ್ಕಂತಹ ಜವಾಬ್ದಾರಿ ನಿಮ್ದು ಅಂತ ಏನ್ ಹೇಳಿದ್ದಾರೆ, ಅದು ಈ ಒಂದು ಸಮಾವೇಶದ ಮೂಲಕ ನಿಮ್ಗೆ ನಾವು ಹೇಳಕ್ ಇಚ್ಛೆ ಪಡ್ತೇವೆ. ಯಾಕಂತಂದ್ರೆ 33% ಏನು ನೀವು ರಿಸರ್ವೇಶನ್ ಕೊಟ್ಟಿದ್ದೀರಾ, ಅದನ್ನ ಬರೀ ಬಾಯಿ ಮಾತಲ್ಲಿ ನಮ್ಮ ಪಕ್ಷ ಹೇಳ್ತಾ ಇಲ್ಲ. ಅದನ್ನ ನೀವು ನಾಳೆ ದೀಪ ಬೆಳಗಿಸೋದ್ರ ಮೂಲಕ ಕೂಡ ನೀವು ಉದಾಹರಣೆಯಾಗಿ ತಗೋಬಹುದು. ಯಾಕಂತಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಶ್ರೀಯುತ TN ಜವರಾಯಗೌಡರು ಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ನಿಂತಿರೋದೇ ಸಾಕ್ಷಿಯಾಗಿದ್ದೇನೆ. ಯಾವುದೇ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವರು ನಮ್ಮ ಬೆನ್ನೆಲುಬಿಗೆ ನಿಲ್ತಾರೆ. ಯಾವುದೇ ರೀತಿ ನಮಗೆ ಸಹಾಯ ಬೇಕಂದ್ರೂ ಅವರ ಹಸ್ತ ನಮಗೆ ಮುಂದೆ ಇರುತ್ತೆ. ಹೀಗಾಗಿ ಶ್ರೀಯುತ TN ಜವರಾಯಗೌಡರು ಈ ಭಾಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಈ ಬಾರಿ MLA ಸಹ ಅವರೇ ಆಗ್ತಾರೆ ಅನ್ನೋದು ನಮ್ಮೆಲ್ಲರ ಆಶಾ ಭಾವನೆಯಾಗಿದೆ. ಧನ್ಯವಾದಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.